ನಾನು ನಿಮ್ಮ ರೂಪಕ್ಷಂದ್ರೆ. ವೆಲ್ಕಮ್ ಟು ರೂಪಕ್ಷಂದ್ರೆ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತು ಬ್ಲಾಗ್ನ ಕಾರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಕೋಡಳ್ಳಿಗೆ ಹೋಗ್ತಾ ಇದ್ದೀವಿ. ಅಮ್ಮ, ಗಾನು, ಹಿಂದೆ ನಮ್ಮ ಅಕ್ಕ, ಮುಂದೆ ಅಮಿತು, ನನ್ನ ತಮ್ಮ ಇದ್ದಾನೆ. ಆ್ಯಂಡ್ ಊರಿಂದ ನನ್ನ ತಂಗಿ ಕೂಡ ಬರ್ತಾ ಇದ್ದಾಳೆ. ಹಾಗೆ ಪಿಂಕಿ, ಭೂವಿನ್ ಕೂಡ ಬರ್ತಾ ಇದ್ದಾರೆ ತೋಟಕ್ಕೆ. ಸೊ ಹಾಗಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎಲ್ಲರೂ ಕೂಡ ತೋಟದ ಕಡೆ ಹೊರಟಿದ್ದೀವಿ. ಆ್ಯಂಡ್ ಮನೇಲೆ ಕೂತು ಬೋರ್ ಆಗಿ ಆ್ಯಂಡ್ ಸುಮ್ಮನೆ ಹಾಗೆ ತೋಟದ ಕಡೆ ಹೋಗೋಣ ಅಂತ ಹೇಳಿಬಿಟ್ಟು ತೋಟದ ಕಡೆ ಹೊರಟಿದ್ದೀವಿ. ಊರಿಂದ ಕೂಡ ನನ್ನ ತಂಗಿ ಕೂಡ ಬರ್ತೀನಿ ಅಂತ ಹೇಳಿದ್ಲು. ಸರಿ ಬನ್ನಿ ಅಂತ ಹೇಳಿಬಿಟ್ಟು ಆ ಕಡೆ ನನ್ನ ತಮ್ಮನ ಹೆಂಡತಿ ಹಾಗೆ ಮಕ್ಕಳು ಕೂಡ ಮಾಲೂರ್ಗೆ ಹೋಗಿದ್ರು. ಅವರು ಕೂಡ ತೋಟದ ಹತ್ರ ಬರ್ತೀನಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ಒಟ್ಟಿಗೆ ಸೇರೋಣ ಅಂತ ಹೇಳಿಬಿಟ್ಟು ಕೋಡಳ್ಳಿಯ ತೋಟದ ಕಡೆ ಹೊರಟಿದ್ದೀವಿ. ಈಗ ತಾನೇ ಬಂದ್ವಿ ತೋಟದ ಹತ್ರ. ಆ್ಯಂಡ್ ನಮಗಿಂತ ಮುಂಚೆ ನನ್ನ ತಂಗಿ ಬಂದಿದ್ದಾಳೆ. ಆಲ್ರೆಡಿ ತೋಟದ ಒಳಗಡೆ ಇದ್ದಾರೆ. ನೀನು ಹೇಳ್ತೀಯಮ್ಮ. ತೋಟದ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲೂ ಎಲ್ಲ ಮಳೆ ಬಿದ್ದಿದೆ. ನೆಲ ಅಲ್ಲಿ ಹಾಗೆ ತೇವ ಹಾಗೆ ಇದೆ. ಆ್ಯಂಡ್ ಮಳೆ ಬಿದ್ದಿದೆ. ಹಾಗೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ವಿ. ಮೊನ್ನೆ ಬಂದಿದ್ವಿ ತೋಟದ ಹತ್ರ. ಆ್ಯಂಡ್ ನೋಡಿ, ಹೂವಲ್ಲ ಅಪ್ಪ ಕಿತ್ಬಿಟ್ಟಿದ್ದಾರೆ, ಅಷ್ಟಿಲ್ಲ. ಆ್ಯಂಡ್ ನೋಡಿ, ಗಾರ್ವಿ ಕಲಿತಾನೆ. ನೋಡಿದ ತಕ್ಷಣ ಗಾನ್ವಿ ಇಷ್ಟು ದಿವಸ ನಮ್ಮ ಮನೇಲಿದ್ಲು. ಆ್ಯಂಡ್ ಇವಾಗ ಅವ್ರ ಅಕ್ಕ ನೋಡ್ಬಿಟ್ಟು ಓಡೋಗ್ತಾ ಇದ್ದಾನೆ. ನನ್ನ ತಂಗಿ ಆಲ್ರೆಡಿ ಬಂದು ತೋಟದಲ್ಲಿ ಹೂವು ಕಿತ್ತಾಯಿದ್ರು. ನನ್ನ ತಂಗಿ ಗಂಡ ಎಲ್ಲನೂ. ಅಪ್ಪ ಕೂಡ ಹೂವು ಕಿತ್ತಾ ಇದ್ದಾರೆ. ಅವ್ರ ಜೊತೆಗೆ ಸೇರ್ಕೊಂಡು ಇವರು ಕಿತ್ತಾ ಇದ್ದಾರೆ. ಅಪ್ಪ ಸುಮಾರು ವರ್ಷಗಳಿಂದ ಈ ಒಂದು ಗಿಡಗಳನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಎಷ್ಟು ವಯಸ್ಸಾಗಿದೆ, 10 ವರ್ಷದ ಮೇಲೇ ಆಗೋಯ್ತು ಬಿಡಿ. ನಾನು ಕೂಡ ಹೋಗಿ ಹೂವು ಕಿತ್ತಾ ಇದ್ದೀನಿ. ನೋಡಿ, ಅಪ್ಪನಿಗೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಒಂದು ಕಡೆ ಮೊಬೈಲಲ್ಲಿ ವಿಡಿಯೋ ಮಾಡಿಕೊಂಡು ಅಲ್ಲಲ್ಲೇ ಒಂದೊಂದು ಹೂವು ಕಿತ್ತಾ ಇದ್ದೀನಿ. ಪಾಪ ನನ್ನ ತಂಗಿ 1/2 ಅವರ್ ಆಯ್ತಂತೆ ಬಂದು 1 ಅವರ್ ಆಯ್ತಾ. ಹೂವು ಕಿತ್ತು ಸಾಕಾಗ್ಬಿಟ್ಟಿದೆ ನನ್ನ ತಂಗಿಗೆ. ನಾವೆಲ್ಲರೂ ಹೋಗಿ ಅಪ್ಪನಿಗೆ ಸಹಾಯ ಮಾಡ್ತಾ ಇದ್ದೀವಿ, ಹೂವು ಕಿತ್ತಾ ಇದ್ದೀವಿ. ಆ್ಯಂಡ್ ಬಿಸಿಲು ಮಾತ್ರ ತುಂಬಾ ಇತ್ತು. ನಾನು, ಅಕ್ಕ, ನನ್ನ ತಂಗಿ, ಹಾಗೆ ತಂಗಿ ಗಂಡ ಅಮಿತು, ಹಾಗೆ ನನ್ನ ತಮ್ಮ ಕೂಡ ಎಲ್ಲ ಹೂವು ಕಿತ್ತಾ ಇದ್ದೀವಿ. ಆ್ಯಂಡ್ ಆ ಕಡೆ ಎಲ್ಲ ಕಿತ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ರೆಡ್ ಬಟನ್ ರೋಸಸ್ ಇದೆ. ಆ್ಯಂಡ್ ಸುಮಾರು ವರ್ಷಗಳಿಂದ ನಮ್ಮ ತಂದೆ ತೋಟ ಮಾಡ್ತಾ ಇರೋದ್ರಿಂದ ನಮಗೂ ಚೆನ್ನಾಗಿ ಅಭ್ಯಾಸ ಆಗೋಗಿದೆ. ಅಪ್ಪ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ಬಿಸಿಲಲ್ಲಿ ನಿಲ್ಲಿಸಿರೋರು. ಈಗಂತೂ ಆ ಬಿಸಿಲಿಗೆ ಟ್ಯಾನ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸನ್ಸ್ಕ್ರೀನ್ ಲೋಷನ್ ಎಲ್ಲ ಹಾಕ್ತೀವಿ. ಆಗೆಲ್ಲ ಯಾವುದೂ ಹಾಕ್ತಾ ಇರಲಿಲ್ಲ. ಬೆಳಗ್ಗೆ ಹೋಗಿ ನಿಂತ್ಕೊಂಡ್ಬಿಟ್ರೆ ತೋಟದಲ್ಲಿ ಸಾಯಂಕಾಲವರೆಗೂ ಕೂಡ ಅಪ್ಪ ಬಿಡ್ತಾ ಇರಲಿಲ್ಲ. ಹೂವು ಎಲ್ಲ ಕಿತ್ತೋವರೆಗೂ ಕೂಡ ಅದು ಎಷ್ಟು ಬಿಸಿಲಲ್ಲಿ ಒಣಗಿದ್ದೀವಿ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ನನ್ನ ಕೈಗಳೆಲ್ಲ ಸುಮಾರು ಟ್ಯಾನ್ ಆಗಿಬಿಟ್ಟಿದೆ. ಆಗೆಲ್ಲ ಗೊತ್ತಿರಲಿಲ್ಲ. ಆ್ಯಂಡ್ ರೈತರಂದರೆ ಇದೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ. ಬಿಸಿಲು ಮಳೆ ಏನೂ ನೋಡೋದಿಲ್ಲ. ಆ್ಯಂಡ್ ನೋಡಿ, ಎಲ್ಲರೂ ಒಂದೊಂದು ಬಕೆಟ್ ಇಟ್ಕೊಂಡು ಹೂವು ಕಿತ್ತಾ ಇದ್ದಾರೆ. ನಾನಂತೂ ಹೂವುಗಳೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಸತಿ ಅಪ್ಪ ಬೈದ್ಬಿಡ್ತಾರೆ, ಕೆಲಸ ಮಾಡ್ತೀರಾ ಏನು ನೀನು ಯಾವಾಗಲೂ ವಿಡಿಯೋ ಅಂತ ಹೇಳ್ತೀಯ ಅಂತ. ನೋಡಿ, ತೋಟಕ್ಕೆ ಬಂದಿದ ತಕ್ಷಣ ನಮ್ಮನ್ನು ಹೂವು ಕಿತ್ತಾಗಿ ಬಿಟ್ಟಿದ್ದಾರೆ. ಆ್ಯಂಡ್ ಬಿಸಿಲು ನೋಡಿ ಹೆಂಗಿದೆ. ಆ್ಯಂಡ್ ಎಲ್ಲ ಹೂವು ಕಿತ್ತಾ ಇದ್ದೀವಿ. ಬಿಸಿಲಿಲ್ಲ ನಿನ್ ತಲೆ. ಇದೇನು ಬಿಸಿಲಲ್ವಾ? ಬಿಸಿಲೇ ಇಲ್ಲಂತೆ. ಬಿಸಿಲೇ ಇಲ್ದಿರೋ ಬಿಸಿಲಲ್ಲಿ ಕಿತ್ತವ್ರೆ. ಈಗೇನು ಮಳೆ ಬೀಳ್ತಾ ಇದೆ ನೋಡಿ. ಆ್ಯಂಡ್ ನೋಡಿ, ಬಿಸಿಲಲ್ಲಿ ಹೂವು ಕಿತ್ತು ಫೇಸು ಟ್ಯಾನ್ ಆಗ್ತಾ ಇದೆ. ಅಂದರೆ ಹಾರ್ವಿಕ್ ತೊಗೊಂಬಂದು ಫೇಸ್ ಕ್ಲೀನ್ ಮಾಡ್ಕೊಬೇಕಂತೆ. ಬ್ಲ್ಯಾಕ್ ಆಗಿರೋ ಫೇಸ್ ಎಲ್ಲ ವೈಟ್ ಆಗಿಬಿಡುತ್ತಂತೆ. ನಾನಂತೂ ಎಸ್ಕೇಪು, ಏಕೆಂದರೆ ಬಿಸಿಲು ಜಾಸ್ತಿ ಇದೆ. ಆ್ಯಂಡ್ ವೇಲಾದರೂ ಅಟ್ಲೀಸ್ಟ್ ತೊಗೊಂಬರೋಣ, ತಲೆ ಮೇಲೆ ಹಾಕ್ಕೊಳ್ಳೋಣ ಅಂತ ವೇಲ್ ತರೋದಕ್ಕೆ ಹೋಗ್ತಾಯಿದ್ದೀನಿ. ಅವರು ಬೇಗ ಬಂದ್ಬಿಡು, ಇನ್ನೂ ಹೂವು ಇದೆ ಕಿತ್ತೋದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆಲ್ರೆಡಿ ಮುಖೆಲ್ಲ ಫುಲ್ಲು ಕಪ್ಪಗಾಗೋಯ್ತು. ನಾವು ಸಣ್ಣ ವಯಸ್ಸಿಂದ ತುಂಬ ಕೆಲಸ ಮಾಡಿದ್ದೀವಿ ತೋಟದಲ್ಲಿ. ಬಿಸಿಲು ಮಳೆ ಎಲ್ಲ ಲೆಕ್ಕ ಇಲ್ಲ. ಟ್ಯಾನ್ ಆಗೋದು ಅದೆಲ್ಲನೂ ಇನ್ನೂ ಕರೆಕ್ಟಾಗಿ ಹಾಗಲ್ಲ. ಬಿಸಿಲಲ್ಲೆಲ್ಲ ಏನು ಹೂವು ಕಿತ್ತದೆ ಇದ್ದರೆ ಇನ್ನೂ ನನ್ನ ಸ್ಕಿನ್ನು ವೈಟಾಗಿರೋದು. ಆ್ಯಂಡ್ ಎಲ್ಲ ಕೆಲಸ ಮಾಡಿದ್ದೀವಿ ಸಣ್ಣ ವಯಸ್ಸಿಂದ ತೋಟದಲ್ಲಿ. ಆ್ಯಂಡ್ ಈಗ ವೇಲ್ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಡೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಬೆಂಗಳೂರಲ್ಲಿ ತುಂಬ ಮಳೆ ಬರ್ತದೆ, ಇಲ್ಲಿ ಅಷ್ಟು ಬರ್ತಾಯಿಲ್ಲ. ನೋಡಿ, ಇಲ್ಲಿ ಗಾರ್ವಿಕೇನೋ ಆಡ್ತಾ ಇದ್ದಾನೆ. ಏನೋ ನೀರು ಎತ್ಕೊಂಡ್ಬರ್ತಾವನೆ.
ಸರಿ ಇಲ್ಲ ಜಾಸ್ತಿ ಎತ್ಕೊಂಡು ಬೀಳಿಸ್ಬಿಟ್ಟ. ಮನೆ ಹತ್ರನೇ ನೋಡಿ ಹಾಲು ಮೊಸರು ಒಬ್ಬಯಪ್ಪ ಗಾಡಿನಲ್ಲಿ ತೊಗೊಂಬರ್ತಾನೆ. ಸೊ ಈಗ ಅವನ ಹತ್ರ ತೊಗೊಂಡಿದ್ದೀನಿ. ನಮ್ಮ ತೋಟದ ಹಲಸಿನ ಹಣ್ಣಿನ ಗಿಡ ಆ್ಯಂಡ್ ಈ ಬಾರಿ ಸಖತ್ತಾಗೆ ತಿಂದ್ವಿ ಹಲಸಿನ ಹಣ್ಣು. ನೋಡಿ ಎಷ್ಟು ಬಿಟ್ಟಿದೆ. ಆ್ಯಂಡ್ ಫಸ್ಟು ಬಿಟ್ಟಿರಲಿಲ್ಲ. ಇದು 2 ಮರ ಇದೆ ನೋಡಿ. ಇದು ಚಿಕ್ಕ ಮರ, ಇದು ದೊಡ್ಡ ಕಾಯಿ ಬಿಡುತ್ತೆ. ಆ ಕಡೆ ಇರೋ ಮರ ಚಿಕ್ಕ ಹಣ್ಣು ಬಿಡುತ್ತೆ. ಚಿಕ್ಕ ಹಣ್ಣು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಹೆಂಗಿದೆ. ಇತ್ತೀಚೆಗೆ ಅಂತೂ ಚೆನ್ನಾಗಿ ತಿಂದಿದ್ದೀವಿ ಹಲಸಿನ ಹಣ್ಣು. ಈಗ ನುಗ್ಗೆಕಾಯಿ ಕಿತ್ಕೊಂಬರೋಣ ಬೇಳೆ ಸಾರಿಗೆ ಅಂತ ಹೇಳ್ಬಿಟ್ಟು ಆ ಕಡೆ ಹೊರಟಿದ್ದೀವಿ ನಾನು ನನ್ನ ತಂಗಿ. ಬೇಳೆ ಸಾರಿಗೆ ನುಗ್ಗೆಕಾಯಿ ಕಿತ್ಕೊಂಬರೋದು. ಈ ಮರ ಇಲ್ಲಿದೆ. ನನ್ನ ತಂಗಿ ಕಿತ್ತಾ ಇದ್ದಾಳೆ. ಮೇಲೆ ಅಂಟಿಸ್ಕೊಳ್ಬೇಕು. ನನ್ನ ತಂಗಿ ಅಂತೂ ಸಾಹಸ ಮಾಡಿ ಆ ಟ್ಯಾಂಕ್ ಮೇಲೆ ಹತ್ತು ನಿಂತ್ಕೊಂಡು ನುಗ್ಗೆಕಾಯಿಗಳನ್ನೆಲ್ಲ ಕಿತ್ಕೊಳ್ತಾ ಇದ್ದಾಳೆ. ಆ್ಯಂಡ್ ಈಗ ಬೇಳೆ ಸಾಂಬಾರು ಮಾಡೋಣ ಅದಕ್ಕೆ ಬೇಕು ಅಂತ ಹೇಳಿಬಿಟ್ಟು ಕಿತ್ತಾ ಇದ್ದಾಳೆ. ಇಲ್ಲೆಲ್ಲ ಏನು ಗೊತ್ತಾ, ಆರಾಮಾಗಿ ತೋಟದಲ್ಲೇ ಬೆಳೆದಿರುವಂತಹ ತರಕಾರಿಗಳಿರ್ಬೋದು, ಈ ರೀತಿ ಇದನ್ನೇ ಯೂಸ್ ಮಾಡ್ಕೊಂಡು ಆರಾಮಾಗಿ ಸಾಂಬಾರು ಮಾಡ್ಕೊಳ್ಬೋದು. ಅಲ್ಲಿ ಸಿಟಿಯಲ್ಲಾದರೆ ಆಗೋಗಿ ಅಂಗಡಿಗಳಲ್ಲಿ ತೊಗೊಂಬರ್ಬೇಕು. ಇಲ್ಲೆಲ್ಲಾದರೆ ನ್ಯಾಚುರಲ್ ಆಗಿ ಅಲ್ಲೇ ಸಿಗುತ್ತೆ. ಅಲ್ಲಿ ನೋಡಿ ಈ ಕಡೆ ಟ್ಯಾಂಕ್ ಇದೆ, ಒಂದು ಕಡೆ ಭಯ. ಆ ಕಡೆ ಏನಾದರೂ ಬಿದ್ದಿದ್ರೆ ಒಳಗಡೆ ನೀರಲ್ಲಿ ಇರ್ತಾಳೆ. ನನ್ನ ತಂಗಿ ಆ ಕಡೆ ಬಿದ್ದರೆ ನೀರಲ್ಲಿ ಇರ್ತಾಳೆ. ನೋಡಿ ಹೆಂಗಿದೆ ನೀರು. ಅಂಕೆಗನ ನೋಡಿ ಸಾಕಷ್ಟಾಯಿತು. ಸಾರಿಗೆ ಎಷ್ಟು ಸಾಕು. ಆಮೇಲೆ ಅಮಿತ್ ಕೈಲೇ ಹತ್ತಿಸ್ಬಿಟ್ಟು ಆಮೇಲೆ ಕಿತ್ಕೊಂಡ್ರೆ ಮರ ತುಂಬ ಇದೆ ಕಾಯಿ. ಕಾಣಿಸ್ತಿದೆಯಲ್ಲ ಗಮ್ಮು. ಈ ಗಮ್ನ ನಾನು ಪೇಂಟಿಂಗಲ್ಲಿ ಇದನ್ನು ಬಳಸ್ತೀವಿ. ಪೇಂಟಿಂಗಲ್ಲಿ ಈ ಥರ ಗಮ್ನ ನಾನು ಅಮೌಂಟ್ ಕೊಟ್ಬಿಟ್ಟು ಅಮೆಝಾನಲ್ಲಿ ತೊಗೊಂಡಿದ್ದೆ. ಇಲ್ಲಿ ನೋಡಿದ್ರೆ ಮರ ತುಂಬ ಬಿಟ್ಟಿದೆ ಗಮ್ಮು. ಇದನ್ನೆಲ್ಲ ಕಿತ್ಕೊಂಡು ಒಣಗಿಸಿಟ್ಕೊಳ್ಬೇಕು. ಒಣಗಿಸಿಟ್ಬಿಟ್ಟು ಇದನ್ನು ನಾವು ತಂಜಾವೂರು ಪೇಂಟಿಂಗಲ್ಲಿ ಬಳಸ್ತೀವಿ. ನೋಡಿ ಮರ ತುಂಬ ಇದೆ. ಆ್ಯಕ್ಚುಲಿ ನನಗೆ ಬೇಜಾನಾಗುತ್ತೆ ಈ ಮರದಲ್ಲಿರೋ ಈ ಗಮ್ಮು. ಕಿತ್ಕೊಳ್ಬೇಕು ಅಂತ ನೋಡ್ತಾ ಇದ್ದೀನಿ. ಮಳೆ ಬಿದ್ದುಬಿಟ್ಟು ಎಲ್ಲ ಮೆತ್ತಗಾಗ್ಬಿಟ್ಟಿದೆ. ಕಿತ್ಕೊಂಡ್ರೆ ಯೂಸ್ ಆಗಲ್ಲ. ಕಿತ್ಕೊಂಡಿದ್ದೀನಿ, ಬಟ್ ಕಿತ್ಕೊಂಡ್ರೆ ಈಗ ಯೂಸ್ ಆಗಲ್ಲ. ಸ್ವಲ್ಪ ಇದು ಒಣಗಬೇಕು. ಒಣಗಿದಾಗ ಕಿತ್ಕೊಳ್ಬೇಕು. ಈಗ ಹಾಗಾಗಿ ಅಂಟ್ತಾ ಇದೆ ಇದು ಗಮ್ಮು. ಆ್ಯಂಡ್ ಈಗ ಇಷ್ಟು ನುಗ್ಗೆಕಾಯಿನ ತೊಗೊಂಡು ಸೀದಾ ಮನೆ ಕಡೆಗೆ ಹೋಗ್ತೀನಿ. ಅವಳೇನೋ ಬೇಳೆ ಸಾರು ಮಾಡ್ತಾಳಂತೆ. ಆ್ಯಂಡ್ ಆ ಕಡೆಯಿಂದ ನನ್ನ ತಮ್ಮನ ಹೆಂಡತಿ ಹಾಗೆ ಮಕ್ಕಳೆಲ್ಲ ಬರ್ತಾರೆ. ರೆಡಿ ಗಾರ್ವಿಕ್ ಓಡ್ ಬಂದ್ಬಿಟ್ಟಿದ್ದಾನೆ ಅಷ್ಟು ಬೇಗ. ನಿಧಾನ. ಆ್ಯಂಡ್ ಹಾಗೆ ಬಂದರೆ ನೋಡಿ ಇಲ್ಲಿ ದಂಟಿನ ಸೊಪ್ಪಿದೆ. ಮೊನ್ನೆ ಕಿತ್ಕೊಂಡು ಹೋದೆ ಮನೆಗೆ. ಕಿತ್ಕೊಂಡು ಹೋಗ್ಬಿಟ್ಟು ಸಾರು ಮಾಡಿಕೊಂಡೆ. ಆಗಾಗ ಅಪ್ಪ ಈ ರೀತಿ ಬೆಳೆಸಿದ್ದಾರೆ. ಆ್ಯಂಡ್ ಮನೆಗೆ ತೊಗೊಂಡೋಗಿ ಬಸ್ಸಾರು ಸೊಪ್ಪು ಸಾರು ಮಾಡ್ಕೊಳ್ಳೋಕ್ಕೆ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಎಷ್ಟು ಫ್ರೆಶ್ ಆಗಿದೆ ನೋಡಿ. ಆ್ಯಂಡ್ ಈ ಕಡೆ ಒಂದು ಮಾವಿನ ಹಣ್ಣು ಮರ ಇದೆ, ನೇರಳೆ ಹಣ್ಣಿನ ಮರ. ಆ ಕಡೆ ಮಾವಿನ ಹಣ್ಣು ಬಿಟ್ಟಿದೆ, ಬನ್ನಿ ತೋರಿಸ್ತೀನಿ. ಮೊನ್ನೆಲ್ಲ ಕಿತ್ಕೊಂಬಿಟ್ಟ ನನ್ನ ತಮ್ಮ ಹಣ್ಣು ಮಾಡೋಕ್ಕೆ. ನೋಡಿ ಇಲ್ಲಿದೆ ಮ್ಯಾಂಗೋ ಮ್ಯಾಂಗೋ ಮ್ಯಾಂಗೋ. ನೋಡಿ ಚಿಕ್ಕದಾಗಿದೆ ಮರ, ಅಷ್ಟು ದೊಡ್ಡದಾಗಿಲ್ಲ, ಚಿಕ್ಕ ಮರ. ನೋಡಿ ಇಲ್ಲೊಂದು ಮರ, ಅಲ್ಲೊಂದು ಮ್ಯಾಂಗೋ ಇದೆ. ಇಲ್ಲಿ ಮ್ಯಾಂಗೋನ ಕಿತ್ಕೊಂಡೆ ಕೋಲಲ್ಲಿ ಹೊಡೆದ್ಬಿಟ್ಟು. ಚೆನ್ನಾಗಿದೆ. ಇದನ್ನು ಬೇಳೆ ಸಾರ್ಗೆ ಹಾಕೋಣ, ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ. ಮ್ಯಾಂಗೋ ಚೆನ್ನಾಗಿದೆ. ಅದರಲ್ಲಿ ಒಂದು ಕಾಯಿನ ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ತಿನ್ನೋಡೋಣ ಅಂತ ಹೇಳ್ಬಿಟ್ಟು. ಮಾವಿನಕಾಯಿ ಅಂದ್ರೇ ಬಾಯಲ್ಲಿ ಹಾಗೇ ನೀರೂರುತ್ತೆ. ನನಗೆ ಈ ರೀತಿ ಹಸಿ ಮಾವಿನಕಾಯಿ ತಿನ್ನಬೇಕು ಅಂದರೆ ಬಹಳ ಇಷ್ಟ. ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು. ಆದರೆ ಈ ಮಾವಿನ ಹಣ್ಣು ಬಂದ್ಬಿಟ್ಟು ತುಂಬಾ ಹುಳಿ ಇದೆ.
ಎಲ್ಲ ಕಟ್ ಮಾಡಿ ಬೌಲ್ಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಹಾಗೆ ಖಾರದ ಪುಡಿನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮ್ಯಾಂಗೋನು ಟೇಸ್ಟ್ ಮಾಡ್ತಾಯಿದ್ದೀನಿ. ಸಖತ್ತು ಹುಳಿ ಆಗಿದೆ, ಬೌಳಿ ಕೋಳಿ ಎಲ್ಲ ಹುಳಿ. ಪಾರ್ಥನ ನಮ್ಮ ತಂದೆ ಹಲಸಿನ ಹಣ್ಣು ಕಿತ್ತಬೇಕು ಅಂತ ನೋಡ್ತಾ ಇದ್ದಾರೆ. ಆ್ಯಂಡ್ ಪಾರ್ಥನ್ಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಅಪ್ಪನೇ ಮರ ಹತ್ತುತ್ತಾ ಇದ್ದಾರೆ. ಯಾವುದು ಹಣ್ಣಾಗಿದೆ, ಯಾವುದು ಬಲ್ತಿದೆ ಕಾಯಿ ಅಂತ ಹೇಳ್ಬಿಟ್ಟು ಒಂದೊಂದು ಚೆಕ್ ಮಾಡಿ ಅಪ್ಪ ನೋಡಿ ಆ ರೀತಿ ಒಡೆದು ನೋಡ್ತಾ ಇದ್ದಾರೆ ಕಾಯಿನ. ಸೌಂಡ್ ಮೇಲೆ ಅಪ್ಪನಿಗೆ ಗೊತ್ತಾಗುತ್ತೆ ಯಾವುದು ಹಣ್ಣಾಗಿದೆ ಅಥವಾ ಯಾವುದು ಬಲ್ತಿದೆ ಕಾಯಿ ಅಂತ ಹೇಳ್ಬಿಟ್ಟು. ಕೆಲವೆಲ್ಲ ಕಿತ್ಕೊಂಬಂದು ಮಾರಿದ್ವಿ. ಆ್ಯಂಡ್ ಕೆಲವೆಲ್ಲ ಎಲ್ಲ ರಿಲೇಷನ್ಸ್ ಮನೆಗಳಿಗೂ ಕೂಡ ಈ ರೀತಿ ನೋಡಿ ಅದ್ರ ಮೇಲೆ ಹಾಕ್ತಾ ಇದ್ದಾರೆ. ಯಾಕೆಂದರೆ ಹಣ್ಣು ಡ್ಯಾಮೇಜ್ ಆಗುತ್ತೆ. ಕೆಲವು ಹಣ್ಣುಗಳೆಲ್ಲ ಈ ರೀತಿ ನೋಡಿ ಪಕ್ಷಿಗಳು ಹಾಗೆ ಆಳಿಲೆಲ್ಲ ತಿಂದು ಈ ರೀತಿ ಡ್ಯಾಮೇಜ್ ಮಾಡಿದ್ದಾವೆ. ಪಾಪ ಅವುಗಳಿಗೂ ಏನೂ ಸಿಗಲ್ವಲ್ಲ. ಪಾಪ ಹೊರಟೋಗ್ಬಿಟ್ಟಿತ್ತು ಚಿನ್ನೋದು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ದು. ನೋಡಿದ್ರೆ ನನಗೆ ಸಿಕ್ತು. ಕೊಡಳಿನಲ್ಲಿ ಕಳೆದೋಗಿ 2 ತಿಂಗಳಾಗಿತ್ತು. ಈಗ ಸಿಕ್ಕಿದೆ ನನ್ನ ಕೈಗೆ. ಅವಳಿಗಂತೂ ಫುಲ್ ಖುಷಿಯಾಗೋಯ್ತು ನೋಡಿ. 2 ಇದೆ. ಈ ಊರಿಂದ ಇವಾಗ ತಾನೇ ಭುವಿನ್ ಬಂದ. ಬಡ್ಡಿ ಮಗ 1 ತಿಂಗಳಾಯ್ತು ಅವ್ನು ಊರಿಗೆ ಹೋಗಿ. ಈಗ ಬಂದಿದ್ದಾನೆ. ಇಲ್ಲಿ ಪಿಂಕಮ್ಮ ಬಂದಿದ್ದಾಳೆ ನೋಡಿ. ವೆರಿ ಗುಡ್. ಅಮಿತ್ ಈಜು ಹೊಡಿತಾ ಇದೆ ನೋಡಿ. ಆ ಗಾರ್ವಿಕು ಅವನು ನೀರಲ್ಲಿ ಹಾಡಬೇಕು ಅಂತ ಹೇಳ್ಬಿಟ್ಟು ಬಟ್ಟೆಗಳೆಲ್ಲ ತೆಗೆದ್ಬಿಟ್ಟು ಅಮಿತ್ ಜೊತೆ ಇಳ್ದಿದ್ದಾನೆ. ಅವರಪ್ಪ ಹಾಗೆ ಅವನಿಗೂ ಕಲಿಸ್ಕೊಡು ಈಜು ಅಂತಿದ್ದಾರೆ. ಗಾರ್ವಿಕ್ ಅಂದು ನೀರಲ್ಲಿ ಇಳಿದ್ಬಿಟ್ಟು ಫುಲ್ಲು ಖುಷಿಯಿಂದ ಆಡ್ತಾ ಇದ್ದಾನೆ. ನೆಕ್ಸ್ಟು ಭುವಿನ್ ಕೂಡ ಹೋದ ನೀರಲ್ಲಿ ಆಡೋದಕ್ಕೆ. ಅವನಿಗಂತೂ ಫುಲ್ಲು ಭಯ ಆಗೋಯ್ತು. ಜೊತೆಗೆ ಸ್ವಲ್ಪ ಬಿಸಿಲು ಕಡಿಮೆ ಆಗಿತ್ತು ಇವರು ನೀರಲ್ಲಿ ಇಳಿಯೋ ಅಷ್ಟರಲ್ಲಿ. ಅವನಂತೂ ನಡುಕ್ತಿದ್ದಾನೆ. ಕಡೆ 2 ಕುಕ್ಕರಲ್ಲೂ ಅನ್ನಕ್ಕೆ ಇಟ್ಟಿದ್ದೀವಿ. ಸಾಂಬಾರು ಆಗಿದೆ, ರೆಡಿ ಮಾಡ್ಕೊಂಡಿದ್ದಾಳೆ. ಬೇಕಿದ್ದಕ್ಕೆ ಬೇಳೆ ಸಾಂಬಾರು ರೆಡಿಯಾಗಿದೆ. ಅಕ್ಕ ಒಂದು ಕಡೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾಳೆ. ಮೊನ್ನೆ ಕೂಡ ಬಂದು ಕ್ಲೀನ್ ಮಾಡಿಕೊಟ್ವಿ. ಒಂದು ಕಡೆ ಮರದ ಗೆಣಸು ಬೆಳೆದಿತ್ತು. ಸೊ ಅದನ್ನು ಕೂಡ ತೊಗೊಂಡು ಹೋಗೋಣ, ಹಾಗೆ ಬಿಟ್ಬಿಟ್ರೆ ಅದು ಪೂರ್ತಿಯಾಗಿ ಬಲ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮೆಲ್ಲ ಹಾಕ್ಬಿಟ್ಟು ಆ ಮರದ ಗೆಣಸನ್ನು ತೆಗಿತಾ ಇದ್ದಾನೆ ನೋಡಿ. ಈ ತೋಟಗಳ ಕಡೆ ಈ ಥರದ್ದೆಲ್ಲ ಐಟಮ್ಸು ನಮಗೆ ನ್ಯಾಚುರಲಾಗಿ ಎಲ್ಲೂ ಸಿಗಲ್ಲ ಅಂಗಡಿಗಳಲ್ಲಿ. ಬಟ್ ಈ ಥರ ತೋಟಗಳಲ್ಲಿ ಬೆಳೆದು ತಿಂದವಾಗ ನಿಜವಾಗ್ಲೂ ಅದರ ಟೇಸ್ಟು ಸೂಪರಾಗಿರುತ್ತೆ. ಈ ಕಡೆ ಭುವಿನೂ ಅವ್ರ ತಂದೆ ಕೆಲಸ ಮಾಡ್ತಾಯಿದ್ರು, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಒಂದು ಕಡೆ ಇದು ಮಾಡ್ತಾಯಿದ್ದೆ ನೋಡಿ. ಬೇರು ಹಾಗೆ ಬಂದಿದೆ ನೋಡಿ ಗೆಣಸು. ಆ ಕಡೆ ಎಲ್ಲ ಒಂದು ಕಡೆ ಹಾಕಿದ್ದಾನೆ. ಗೆಣಸಿನ ಪಲ್ಯ ಮಾಡ್ಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತು ಆರೋಗ್ಯಕ್ಕೂ ಕೂಡ ಗೆಣಸು ತುಂಬಾ ಒಳ್ಳೆಯದು. ಗೆಣಸಿನಲ್ಲಿ ಪಲ್ಯ ಹಾಗೆ ಗೆಣಸಿನ ಚಿಪ್ಸನ್ನು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ಅಪ್ಪ ಈ ರೀತಿ ಎಲ್ಲ ತೆಗ್ದುಬಿಟ್ಟು ಕೊಟ್ಟಾಗ ಮನೇಲೆಲ್ಲ ಮಾಡ್ಕೊಂಡು ತಿಂದಿರ್ತೀವಿ, ಸೂಪರಾಗಿರುತ್ತೆ. ಆ್ಯಂಡ್ ನನ್ನ ತಮ್ಮ ನೋಡ್ತಾ ಇದ್ದಾನೆ ಇನ್ನೂ ಎಲ್ಲಾದರೂ ಇದೆಯಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಗಿಡದಲ್ಲಿ ಅಷ್ಟೇನೂ ಬಿಟ್ಟಿಲ್ಲ.
ಆ್ಯಂಡ್ ಇಲ್ಲಿ ನೋಡಿ ಮರ ತುಂಬಾ ನಲ್ಲಿಕಾಯಿ ಬಿಟ್ಟಿದೆ. ಇದಂತೂ ನಮ್ಮ ಮನೇಲಿ ಯಾರೂ ಜಾಸ್ತಿ ತಿನ್ನೋದಿಲ್ಲ, ಎಲ್ಲೂ ಮಾರೋದು ಇಲ್ಲ. ಆ ಕಡೆ ಗೆಣಸು ಕೀಳ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ಕರಿಬೇವು ಬೇಕು ತೊಗೊಂಡೋಗ್ತಾ ಇದ್ದೀನಿ. ನನ್ನ ತಂಗಿ ಅಡುಗೆ ಮಾಡ್ತಾಯಿದ್ದಾಳೆ. ಮಕ್ಕಳೆಲ್ಲ ಈ ಕಡೆ ಆ ಕಡೆ ಓಡಾಡ್ಕೊಂಡು, ಇಲ್ಲಿ ನೋಡ್ರಿ ಇಲ್ಲೊಬ್ಬ ಓಡ್ತಾವನೆ. ಆ್ಯಂಡ್ ಮಕ್ಕಳೆಲ್ಲ ಖುಷಿಯಿಂದ ಆಡ್ತಾಯಿದ್ದಾರೆ. ಒಂದು ಕಡೆ ಅಮ್ಮ ಮನೆಗೆ ಬೇಕಾಗಿರೋ ಸೊಪ್ಪೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದಾರೆ. ಒಂದು ಕಡೆ ನನ್ನ ತಂಗಿ ಆ ಬೋಂಡೆಲ್ಲ ಸುಡ್ತಾ ಇದ್ದಾಳೆ. ಬಿಸಿ ಬಿಸಿ ಬೋಂಡ ಈ ಕಡೆ ರೆಡಿ ಆಗ್ತಾ ಇದೆ. ಅನ್ನ ರೆಡಿಯಾಗಿದೆ, ಸಾಂಬಾರು ಎಲ್ಲ ನನ್ನ ತಂಗಿ ಮಾಡಿಟ್ಟಿದ್ದಾಳೆ. ಈಗ ಒಂಚೂರು ಬೋಂಡ ಮಾತ್ರ ನಾನು ಸುಟ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟೋಗಿದ್ದಾಳೆ. ಆ ಮುಖೆಲ್ಲ ಒಂಥರ ಆಗೋಯ್ತು ಬಿಸಿಲಿಗೆ. ನೋಡಿ ಬಿಸಿ ಬಿಸಿ ಬೋಂಡ ರೆಡಿಯಾಗಿದೆ. ಸೊಪ್ಪು ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ನುಗ್ಗೆಕಾಯಿ ಸೊಪ್ಪು, ತೋಟದಲ್ಲಿ ಏನೇನು ಸೊಪ್ಪು ಸಿಗಿದೆಯಲ್ಲ ಸೊಪ್ಪುಗಳನ್ನ ಹಾಕ್ಬಿಟ್ಟು ಬೋಂಡ ಮಾಡಿದರೆ ಒಳ್ಳೆ ಪಕೋಡ ಥರ ಇದೆ, ಚೆನ್ನಾಗಿದೆ. ಬಿಸಿ ಬಿಸಿ ಎಲ್ಲ ಮನೆ ಕಡೆಗೆ ಹೊರಟಿದ್ದೀವಿ. ಎಲ್ಲ ಊರಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ನನ್ನ ತಂಗಿ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಐಸ್ ಕ್ರೀಮ್ ತಿಂತ ಈ ಕಡೆ ಮನೆಗೆ ಹೊರಟಿದ್ದೀವಿ. ಎಲ್ಲರೂ ಆ ಕಡೆ ಮನೆಗೆ ಹೊರಟ್ರು, ನಾವು ಈ ಕಡೆ ಹೊರಟಿದ್ದೀವಿ. ನನ್ನ ತಂಗಿ ಹೋದ್ಲು, ಆ್ಯಂಡ್ ಮಕ್ಕಳು ಕೂಡ ಹೋದರು. ಭುವಿನೂ ಇವರೆಲ್ಲ ಬಂದಿದ್ರು, ಅವರು ಕೂಡ ಹೋದರು. ಆ್ಯಂಡ್ ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.